ಇನ್ನು ಇವತ್ತಿನ ಮಹತ್ತರ ಘಟ್ಟ ನಾಗರಾಜ್ ಸರ್, ಇವತ್ತು ಗೌರ್ಮೆಂಟ್ ಗಾಸಿಪ್ ಎನ್ನುವಂತ ಇವತ್ತಿನ. ಓಕೆ ಸರ್, ಇವತ್ತು ಒಂದು ಅದ್ಭುತವಾದ ಗಾಸಿಪ್ ಬಂದಿದೆ ಗೌರ್ಮೆಂಟ್ ಕಡೆಯಿಂದ. ಸುಮಾರು ರಿಕ್ರೂಟ್ಮೆಂಟ್ಗಳು ನಡೀತಾ ಇದೆ ಸರ್, ರಿಕ್ರೂಟ್ಮೆಂಟ್ಗಳು ನಡೀತಾ ಇದೆ. ದೊಡ್ಡ ದೊಡ್ಡ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ನಡೀತಾ ಇದೆ, ಭಾಳ ದೊಡ್ಡ ಹುದ್ದೆಗಳಿಗೆ ನಡೀತಾ ಇದೆ. ಈ ಪೈಕಿ ಒಂದು 300ಕ್ಕೂ ಹೆಚ್ಚು ಪೋಸ್ಟಿಂಗ್ಗಳನ್ನ ಮಿನಿಸ್ಟ್ರುಗಳು, ಕೆಲವು ಪ್ರಮುಖ ಮಿನಿಸ್ಟ್ರುಗಳು, ಸೀನಿಯರ್ ಮಿನಿಸ್ಟ್ರುಗಳು ಹಂಚ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು. ಸೀನಿಯರ್ ಆಫೀಸರ್ಸ್ಗಳೇ ಹೇಳಿದ್ರು, ಈ ದೊಡ್ಡ ದೊಡ್ಡ ಹುದ್ದೆಗಳನ್ನು ಪ್ರಮುಖ ರಾಜಕಾರಣಿಗಳು ಹಂಚ್ಕೊಂಬಿಟ್ಟಿದ್ದಾರಂತೆ. ನನ್ನ ಕೋಟಾ ಇಷ್ಟು, ನಮ್ಮ ಡಿಸ್ಟಿಕ್ಕಿಂದ ಇಷ್ಟು, ನಮ್ಮ ಡಿಸ್ಟಿಕ್ಕಿಂದ ಇಷ್ಟು. ಈ ಡಿಸ್ಟಿಕ್ ಉಸ್ತುವಾರಿ ಮಂತ್ರಿಗಳಿಗೆ ಕೆಲಸ ಜವಾಬ್ದಾರಿ ಹೆಂಗೆ ಹೊಂಚ್ತಾರೆ ಆ ಥರ ಇವರುಗಳು ಆ ಕೋಟಾಗಳನ್ನೇ, ಕೆಲವು ಕೋಟಾಗಳನ್ನು ಯಾರೋ ಮಂತ್ರಿಗಳು ಹಂಚ್ಕೊಂಡಿದ್ದಾರಂತೆ. ನನಗಿಷ್ಟು ಸೀಟು, ನನಗಿಷ್ಟು ಸೀಟು, ನನ್ನ 300 ಸೀಟ್ಗಳಲ್ಲಿ. ಅದರಲ್ಲಿ ಒಂದೊಂದು ಹುದ್ದೆಗಳು 3 ರಿಂದ 7 ಕೋಟಿವರೆಗೆ ಬಿಕ್ರಿ ಆಗ್ತಾ ಇದೆ ಅಂತ ಆಘಾತಕಾರಿ ಅಂಶವನ್ನು ಹಿರಿಯ ಅಧಿಕಾರಿಗಳು ನನ್ನ ಜೊತೆ ಹಂಚ್ಕೊಂಡ್ರು ಸರ್. ಒಂದೊಂದು ಪೋಸ್ಟ್ಗಳು 3 ರಿಂದ 7 ಕೋಟಿವರೆಗೆ ಹರಾಜಾಗ್ತಾ ಇದೆಯಂತೆ. ಆ ಹರಾಜಿನ ಉಸ್ತುವಾರಿನ ಪ್ರಮುಖ ಮಂತ್ರಿಗಳೇ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಯಾರ್ಯಾರು ಆಸ್ಪಿರೆಂಟ್ಗಳಿದ್ದಾರೆ, ಯಾರ್ಯಾರು ಆ ಲಿಸ್ಟಲ್ಲಿದ್ದಾರೆ, ಅವರುಗಳು ಈ ಮಂತ್ರಿಗಳನ್ನು ಎಡತ ಹಾಕಿ ಆಯಿತು ಇಷ್ಟು ಕೊಡ್ತೀವಿ ಅಂತ ಸುಮಾರು ಜನ ಅಡ್ವಾನ್ಸು ಕೊಟ್ಟು ಕಮಿಟ್ ಆಗಿದ್ದಾರೆ. 7 ಕೋಟಿಯವರೆಗೆ ಒಂದೊಂದು ಹುದ್ದೆಗಳು ಸೇಲ್ ಆಗ್ತಾ ಇದೆ ಅನ್ನುವ ಆಘಾತಕಾರಿ ಗಾಸಿಪ್ ನಮಗೆ ಗೌರ್ಮೆಂಟ್ ಕಡೆಯಿಂದ ಬಂದಿದೆ ಸರ್. ಬಹುಶಃ ಇದೇ ಕಂಟಿನ್ಯೂ ಅಂತ ಆದರೆ, ಇದು ಕಂಟಿನ್ಯೂ ಆದರೆ, ಅವಾಗಲೇ ಡಿಸ್ಕಸ್ ಮಾಡ್ತಾ ಇದ್ವಲ್ಲ, UPSC ಹೊರತುಪಡಿಸಿ ಬೇರೆ ದಾರಿಯಂತೂ ಕಾಣ್ತಾ ಇಲ್ಲ ಸರ್. ಇಲ್ಲ ಅಂದರೆ ಕರ್ನಾಟಕವನ್ನು ಇನ್ನೂ ಭ್ರಷ್ಟರ ಕೂಪವಾಗಿ ಇನ್ನೂ 50 ವರ್ಷ 100 ವರ್ಷಕ್ಕೆ ಫಿಕ್ಸ್ ಮಾಡಿ ಹೊರಟ್ಬಿಡ್ತಾರೆ ಇವರು ಅಂತ ಅನ್ಸುತ್ತೆ ಸರ್. ಇವತ್ತಿನ ಗೌರ್ಮೆಂಟ್ ಗಾಸಿಪ್ ಇದೆ 7 ಕೋಟಿಯಿಂದ ಹೈಯೆಸ್ಟ್ ಅಂತ ಅದೇ ಬಿಡ್ ಇದುವರೆಗೆ ನಡೆದಿದೆಯಲ್ಲ, ಪೋಸ್ಟಿಂಗ್ ಹರಾಜುಗಳು ನಡೆದಿದೆಯಲ್ಲ, 3, 4 ಅಲ್ಲಿವರೆಗೂ ಹೋಗಿದೆ ಹಿಂದೆ. ಈಗ 7ಕ್ಕೆ ಹೋಗಿದೆ ಒಂದೊಂದು ಪೊಸಿಷನ್ಸು ಅಂತ ಸುದ್ದಿ. ನೀವು ಹೇಳಿದಂಗೆ UPSC ಏನಪ್ಪ ಅಂದ್ರೆ ಅದು ರಿಪೇರಿ ಆಗಬೇಕಾಯ್ತು ಅಂತಂದ್ರೆ, ಇಲ್ಲಿ ಮೊದಲು ಏನಪ್ಪ ಅಂದ್ರೆ ಮಂತ್ರಿಗಳು ರಿಪೇರಿ ಆಗಬೇಕು, ಸರ್ಕಾರ ರಿಪೇರಿ ಆಗಬೇಕು ಅಂದ್ರೆ ಏನಪ್ಪ ಅಂದ್ರೆ UPSC ಅದು ರಿಪೇರಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಇನ್ನು ಬೆಂಗಳೂರಿನ ಡೇ ಕೇರ್ ಸೆಂಟರ್ನಲ್ಲಿ